ಯವ್ವಾರ ಅಡಿಗೆ ತಯಾರಾಗಿತ್ರಿ. ಊಟ ಮಾಡ್ತಿದ್ರೇನ? ಒಲ್ಲೆ ಯವ್ವ, ಈಗೆಲ್ಲಿ ಊಟ? ಹೊಟ್ಟೆ ಹಸ್ತಲ್ಲ ಬಿಟ್ಟಿಲ್ಲ, ಕೆಲಸ ಇಲ್ಲ ಬಗಸಿಲ್ಲ. ಮುಂಜಾನೆ ನಾಷ್ಟ ಮಾಡಿ ಕುಂತಕ್ಕಿ ಕುಂತಲ್ಲೇ ಕುಂತ ಅದು ಎಲ್ಲ ಅರಗ್ಬೇಕ ಯವ್ವ ಕೂಳು. ನಾಷ್ಟ ಮಾಡಿದ್ದ ಅರಿಗಿಲ್ಲ, ಎಲ್ಲಿಂದ ಊಟ ಬೇಡವಾ? ನಾ ಸಂಜೆ ಮುನ್ನ ಉಣ್ತಂಟೆಗ, ರಾತ್ರಿಗೆ ಉಣ್ತಾನೆ ಅಂತ. ಈಗ ಚಾ ತಂದು ಕೊಟ್ಟಿಯಲ್ಲ, ಸಾಕು, ಚಾ ಕುಡಿತೀನಿ. ಯಾರು ನೋಡೋರು ಉಣ್ಣರ್ಗೆ ಉಣ್ಣಾಕ್ ಕೊಡು. ನಾವಲ್ಲೇ ಯವ್ವ ಕೆಲಸ ಇಲ್ಲ ಬಗಸಿಲ್ಲ, ಎಲ್ಲಿ ಹೊಟ್ಟೆ ಸಿಬೇಕು? ಹುಡ್ರು ಉಂಡ್ವನ? ಇಲ್ರಿ, ಅವಾರು ಕೊನೆಗೆ ಏನೋ ಮಾಡಾಕತ್ತಾರಂತ್ರಿ. ಬಿಜಿ ಅದನಿ, ನನಗೆ ಡಿಸ್ಟರ್ಬ್ ಮಾಡಬೇಡ ಅಂದ್ರೆ ಅಣ್ಣಾರು ಮಕ್ಕಂಬಿಟ್ಟಾರ್ರಿ. ಅವರು ಹೇಳಿದ್ರಿ, ನಂಗೆ ನಿದ್ದೆ ಭಾಳ ಬರಾಕತ್ತಾವು, ಮಕ್ಕಂತನಿ, ನಿಂಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ಯಾರ್ರಿ. ಎಂಥ ಸುಡ್ಗಾಡ್ ಡಿಟಾಪ್ ಯವ್ವ, ಡಿಟಾಪ್ ಮಾಡಬೇಡ ಅನ್ಕಂತವ್ರಿ. ಎಂಥ ಮಾಡ್ತಾವ ಏನ ಕೊನೆಗೆ ಹೊಕ್ಕೊಂಡು. ನೀನು ಹೊತ್ತಿ ಕೂಳ್ತಿನಂಗಿಲ್ಲ ಬಿಡಂಗಲ್ಲ. ಆತು, ನಾನು ನೋಡ್ತೀನಿ ಹೋಗಿ ಏನು ಮಾಡಕತ್ತಾರ. ಮನ್ಯಾಗ ಒಂದಿವ್ಸ ಹುಯ್ಯನ ಮಂದಿವ, ಬರೀ ಹೊರಗಿನ ಇರ್ತಾವು, ಮನೇನು ಇರಕ್ಕಲ್ಲ ಬಿಡಕ್ಕಲ್ಲ. ಮನ್ಯಾಗ ನಮ್ಗೆ ನೆಮ್ಮದಿಯಾಗ ಅಡ್ಡಾಡಕ್ಕಾಗಂಗಿಲ್ಲ ಬಿಡಂಗಿಲ್ಲ. ಅಯ್ಯೋ, ಈ ಕ್ವಾಣ್ಯಾಗ ಕುಂದ್ರಬೇಕು 24 ತಾಸು. ಹೋಗ ಯವ್ವ, ಎಂಥ ಜೀವನ. ಆತು, ಮಾಡ್ಕೆ ಹೋಗು. ಬರ್ರಿ ಮೇಡಮ್ ಬರ್ರಿ, ಇದೆ ನೋಡ್ರಿ ನಮ್ಮ ಅಣ್ಣ ರೂಮ್. ಇದೇನ್ರಿ? ಹಾಂ, ನಡೀರಿ. ಬರ್ರಿ ಮೇಡಮ್ ಬರ್ರಿ, ಒಳಗೆ ಬರ್ರಿ. ಯಾರಪ್ಪ ಮತ್ತೆ ಯಾರನ್ನ ಕರ್ಕೊಂಬಂದ್ರಿ? ಈ ಕ್ವಾಣ್ಯಾಗೂ ನೆಮ್ಮದಿಯಾಗಿ ಇರಂಗಿಲ್ಲ. ಅದಕ್ಕೆಮ್ಮ ಅದು ಮೊನ್ನೆ ಕಳ್ತನಾಗಿತ್ತಲ್ಲ, ಅದಕ್ಕೆ ಅಣ್ಣ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾನ. ಪೊಲೀಸರು ಬಂದಾರ. ಪೊಲೀಸರು ಯಾಕೆಪ್ಪ ನಮ್ಮ ಮನೆಗೆ ಬಂದ್ರು? ಅಯ್ಯಯ್ಯ, ಕಳು ಮಾಡ್ದೇನೆ ಹಿಡಿಯೋದು ಬಿಟ್ಟು, ಕಳು ಮಾಡ್ದೇನೆ ಇದ್ದಲ್ಲಿ ಹೋಗೋದು ಬಿಟ್ಟು, ಅವ್ನು ಹೋಗಿ ಹಿಡ್ಕೊಂಬರೋದು ಬಿಟ್ಟು ನಮ್ಮ ಮನೆಗೆ ಬಂದ್ರೆ ಅಮ್ಮಾರ ಹೆದರ ಅವಶ್ಯಕತೆ ಏನಿಲ್ಲ. ನಾವು ಬರೀ ಚೆಕ್ ಮಾಡಕ್ಕೆ ಬಂದೇವೆ ಅಷ್ಟೇ. ಏನೇನು ಕಳುವಾತು, ಏನೇನು ಹೋಗೈತಿ, ಏನೇನಿಲ್ಲ ಅಂತ ಅದನ್ನು ಚೆಕ್ ಮಾಡಕ್ಕೆ ಬಂದೇವೆ ಅಷ್ಟೇ. ನಿಮಗೇನು ತೊಂದರೆ ಕೊಡಲ್ಲ, ಹೆದರಾಕ್ ಹೋಗ್ಬೇಡ್ರಿ. ಯವ್ವ, ಅದಂತ ನಾನು ಇವ ಇಲ್ಲ ಪೊಲೀಸರು ಬಂದ ಅಂತ ಹೆದರ ಬಿಟ್ಟಿದ್ಯವ. ಆತ ಬತ್ತಂಗೆ ಏನು ಬೇರೆ ಏನು ಇದಿಲ್ಲವ ಅವರು. ಬರೀ ಇಲ್ಲಿ ಇದು ಕಾಗದ ಪತ್ರ ಅವು ಅಟ್ಟ ತಗೊಂಡು ಹೋಗ್ಯಾರ ನೋಡಿ. ಇಲ್ಲೈತಲ್ಲ ಬಾಜುಕ್, ಇದ ಕಪಾಟ್ನಾಗ ಇಟ್ಟಿದ್ವಿ. ಅಲ್ಲೈತಲ್ರಿ, ಅದಾವ ಆಡ್ರವ. ಹ್ಞೂ, ಇದ ನೋಡಿ, ಇದ ಕಪಾಟ್ನಾಗ. ಓಪನ್ ಮಾಡಿ ತೋರಿಸ್ಬೋದಾ ನನಗೆ? ಅಂದ್ರೆ ಕದ ತೆಗೆದು ತೋರಿಸ್ಬೇಕ? ಹಾಂ ಹೌದು, ಓಪನ್ ಮಾಡಿ ತೋರಿಸ್ಬೇಕು. ಅಯ್ಯಪ್ಪ, ಅದ್ರಾಗ ಬಂಗಾರ ರೊಕ್ಕ ಎಲ್ಲ ಅದಾವಲ್ಲೇಪ್ಪ. ಮತ್ತೆ ಇಟ್ಟೋಕೊಂಡು ಬಂಗಾರ ಇಟ್ಟೋಕೊಂಡು ರೊಕ್ಕ ಐತಿ ಅಂತಂದು ಮತ್ತೆ ನಮ್ಮನೆ ಏನಾರ ಒಳಗೆ ಹಾಕ್ತಾರ ನೀವ್ರು? ಅದೇಮ್ಮ ಓಪನ್ ಮಾಡಿ ತೋರಿಸ್ರಿ. ಅದಕ್ಕೇನಿಲ್ಲ, ಓಪನ್ ಮಾಡಿ ತೋರಿಸ್ರಿ. ಅವ್ರಿಗೂ ಗೊತ್ತಾಕತಿ ನಾವು ದುಡ್ದಿದ್ದು ರೊಕ್ಕ ಐತಿ, ಅದ್ರಾಗ ಏನೈತಿ, ಎಲ್ಲ ಲೀಗಲ್ ಆಗ ಐತಿ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಿ? ಅವರೆಲ್ಲ ಏನು ಅನ್ಕೊಂತಾರೆ? ಅವ್ರಿಗೂ ಗೊತ್ತಾಕತಿ, ಅವರು ಗೌರ್ಮೆಂಟ್ ಅಫಿಷಿಯಲ್ ಅದಾರ. ಎಷ್ಟಿರ್ತೈತಿ ಎಷ್ಟಿಲ್ಲ ಏನೈತಿ ಎಲ್ಲ ಅವ್ರಿಗೂ ಗೊತ್ತಾಕತಿ. ಅದಕ್ಕೇನಿಲ್ಲ, ನೀವು ಓಪನ್ ಮಾಡಿ ತೋರಿಸ್ರಿ. ಅದಕ್ಕೆಮ್ಮ ಹಂಗೆ ಹಿಂದೆ ಮುಂದೆ ಮಾಡಿದ್ರ ಮತ್ತೊಂದು ಸ್ವಲ್ಪ ಬೇಕಂತಂದು ಕಿರಿಕಿರಿ ಮಾಡ್ತಾರ. ಎದಕ್ಕೂ ಹೆದರಕ್ಕೆ ಹೋಗ್ಬೇಡ, ಸುಮ್ಮನೆ ಓಪನ್ ಮಾಡಿ ತೋರಿಸ್ ಅಷ್ಟೇ. ಆತಪ್ಪ, ಬಾರ ಬಾ, ಇಲ್ಲೇ ಐತಿ ನೋಡಿ, ಬಾ ಕಪಾಟ್ನಾಗ. ಇಲ್ಲಪ್ಪ, ಎಷ್ಟು ತಗೊಂಡು ರೊಕ್ಕ ಐತಿ ಮಾರಾಯ. ಏನ್ರಿ ಎಷ್ಟು ತಗೊಂಡು ರೊಕ್ಕ ಬಂಗಾರ ಎಲ್ಲ ಮನ್ಯಾಗ ಇಟ್ಕೊಂಡಿರಿ? ಅವೆಲ್ಲ ನಮ್ಮ ಮನ್ಯಾಗ ಕಾಮನ್. ಮತ್ತು ಮನೆ ಹೆಣ್ಮಕ್ಳು ಹಾಕ್ಯಣಕ್ಕೆ ಬೇಕು ಬೇಡ. ಇದ್ದರ ಮನೆಗೂ ಇಲ್ದರ ಮನೆಗೂ ವ್ಯತ್ಯಾಸ ಇರಂಗಿಲ್ಲನ? ಅಲ್ರಿ, ಇದ್ರೊಳಗೆ ಕಳ್ತನ ಆಗಿದ್ರ ಅದಾರ ಏನ? ಎಲ್ಲ ಡಿಚ್ಚಕ್ ತುಂಬಿಟ್ಟಿದ್ದೈತಲ್ಲ, ಏನು ಕಳ್ತನ ಆಗೈತಿ? ಏನಿಲ್ಲ ಬೇವ, ಏನಿಲ್ಲ. ಒಂದು ಜೊತೆ ಬೆಂಡಾಲಿನೂ ಕಳುವಾಗಿಲ್ಲ. ಆಗ ಇದ್ರೊಳಗೆ ಒಂದು ಕಾಗದ ಪತ್ರ ಇಟ್ಟಿದ್ವಿ, ಒಂದಿಷ್ಟು ಇಟ್ಟಿದ್ರು ನಮ್ಮ ಯಜಮಾನ್ರು. ಅದು ಎದುರು ಏನು ಅಂತ ನನಗೂ ಗೊತ್ತಿಲ್ಲ ತಂಗಿ. ಒಟ್ಟು ಆ ಕಾಗದ ಪತ್ರ ಕಳುವಾಗ್ಯವ. ರೊಕ್ಕ ಬಂಗಾರ ₹1 ಏನೂ ಹೋಗಿಲ್ಲ, ಬೇರೆ ಏನೂ ಹೋಗೇ ಇಲ್ಲ. ಫೈಲ್ ಅಷ್ಟ ಹೋಗೈತಿ ಅಂತಂದು ನೀವೆಷ್ಟು ಅಷ್ಟು ನಂಬಿಕೆಯಿಂದ ಹೆಂಗೆ ಹೇಳ್ತೀರಿ? ಇವೆಲ್ಲ ನಾ ದಿನ ಹಾಕ್ಯಾನ ಬಂಗಾರ ಒಡಿವಿ ಸಾಮಾನ. ಇನ್ನು ರೊಕ್ಕ ಏಟಿಕ್ತಾರ ನನಗೆ ಗೊತ್ತೈತಿ, ಆಟ ಐತಿ. ಆಮೇಲೆ ನಾಮ ಮಡಿಚಿಟ್ಟಿದ್ದ ಅರಿವಿ ಪರಿವಿ ಎಲ್ಲ ಹೆಂಗದವ ಹಂಗದವು. ಅದಕ್ಕೆ ನಾನು ಅದೊಂದೇ ಇಟ್ಟದ್ದು ಕಾಣುವಲ್ತವ, ಅದಕ್ಕೆ ಅದೊಂದೇ ಇಲ್ಲವ ಅಂತಂದೆ. ಅದಕ್ಕೆಮ್ಮ ಹೋಗು ಬಾ ಅಂತೆಲ್ಲ ಮಾತಾಡ್ಬಿಡ. ಮೇಡಮ್ ಅವರೇ ಹೋಗ್ರಿ ಬರ್ರಿ ಅಂತ ಮಾತಾಡ್ಬೇಕು. ಆಯ್ತಲ್ಲಪ್ಪ, ಆಯ್ತು ಅಷ್ಟೇ ರೀ ಮೇಡಮ್ ಅಷ್ಟೇ. ನೀವೇ ನೋಡಿದ್ದ ಮೊದ್ಲು? ಹ್ಞೂ ರೀ, ರಾತ್ರಿ ಇಟ್ಟಿದ್ದೀರಿ, ಇವತ್ತಿನಂತ ರಾತ್ರಿ ಇಟ್ಟಿದ್ದೀರಿ. 2 ದಿನ ಬಿಟ್ಟು ನಮ್ಮ ಯಜಮಾನ್ರು ಕೇಳಿದ್ರು ಕೊಡುವುದನ್ನ ಅಂತಂದು. ಇಡಕ್ಕೆ ಹೇಳಿದ್ರೆ ಹಸಿರು ಬಣ್ಣದಿತ್ತು ರೀ, ಅದು ಇಡಕ್ಕೆ ಹೇಳಿದ್ರೆ ಇಟ್ಟಿದ್ದೆ. ಆಮೇಲೆ ಕೊಡು ಅಂದ್ರೆ ಕೊಡಕ್ಕೆ ಹೋದ್ರೆ ಇದ್ದದೇ ಇಲ್ರಿ ಅದ್ರಾಗ. ಗೊತ್ತಾಯ್ತು ನನಗೆ. ಓ ಹೌದಾ? ಅಲ್ರಿ ಇವ್ರೆ, ಅಲ್ಲಿ ಬಂದು ಕಂಪ್ಲೇಂಟ್ ಕೊಡುವಾಗ ಬಂಗಾರ ಬೆಳ್ಳಿ ದುಡ್ಡು ಭಾಳ ಎಲ್ಲ ಕಳ್ತನ ಆಗೈತೆ ಅಂತಂದ್ರಿ. ಇಲ್ಲಿ ನೋಡಿದ್ರಿ ಇವ್ರು ಹಿಂಗೆ ಅನ್ನತ್ತಾರ. ಅಲ್ರಿ ಮೇಡಮ್ ಅದು ನಮ್ಮ ಅಣ್ಣಾರು ಬರೀ ಫೈಲ್ ಅಂದ್ರೆ ಹುಡುಕ್ತಾರ ಇಲ್ಲ ಅಂತಂದು ಆ ರೀತಿ ಹೇಳಿದ್ರು ಅಷ್ಟೇ. ನೀವು ಏನು ತಿಳ್ಕೊಂಡ್ರಿ ನಮ್ಮನ್ನ? ನೀವೇ ನಮ್ಮನ್ನು ಮಿಸ್ಗೈಡ್ ಮಾಡಿ ಕಂಪ್ಲೇಂಟ್ ತಪ್ಪ ಕಂಪ್ಲೇಂಟ್ ಕೊಟ್ರೆ ನಾವು ಹೆಂಗ್ರಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ನೆಟ್ಗೆ? ಹಿಂಗೇನು ಬುದ್ಧಿ ಐತೇನು ಇಲ್ಲ? ಸಮಾಜದಾಗ ಒಂದು ಗಣ್ಯ ಸ್ಥಾನದೊಳಗೆ ಇದ್ಕೊಂಡು ನೀವೇ ಈ ರೀತಿ ಮಾಡಿದ್ರೆ ಏನಂತೆ ನಾನು? ಏನು ಕಳ್ತನಾಗೈತೆ ಅಷ್ಟೇ ಕರೆಕ್ಟಾಗಿ ಹೇಳಿದ್ರೆ ಮಾತು ಮುಗಿದೋಗಿತ್ತು. ಅಷ್ಟೆಲ್ಲ ದೊಡ್ಡ ಹೇಳೋಂತ ಹರಕತ್ತೇನಿತ್ತು, ಅದು ಸುಳ್ಳು. ಏನ್ರಿ, ನಮ್ಗೇನು ಕೆಲಸ ಬಗ್ಸಿ ಇಲ್ಲ ಅಂತ ತಿಳ್ಕೊಂಡ್ರಿ ಹೆಂಗೆ? ಅಥವಾ ಬಂದಿದ್ದ ಕಂಪ್ಲೇಂಟ್ನ ಸರಿಯಾಗಿ ನಾವು ಹ್ಯಾಂಡಲ್ ಮಾಡಲ್ಲ ಅನ್ಕೊಂಡಿರೆ? ಎಷ್ಟು ಇರ್ತೈತಿ ಅಷ್ಟೇ ಹೇಳೋದು ಕಲಿಬೇಕು, ಅತಿ ಓವರಾಗೆಲ್ಲ ಹೇಳಬಾರ್ದು. ಸಾರಿ ರೀ ಮೇಡಮ್, ಸಾರಿ. ಆಯ್ತು ನಡ್ರಿ, ಮನ್ಯಾಗ ಬೇರೆ ಯಾರ್ಯಾರು ರೂಮ್ ಅದಾವೆಲ್ಲ ತೋರಿಸ್ ನಡ್ರಿ. ಅಲ್ಲ,
ಕಳುವಾಗಿರೋದು ಅದು ಒಂದ ಫೈಲು ಅಂತಂದ್ಮ್ಯಾಗ ಮನೆನಾರ ರೂಮ್ ಎಲ್ಲ ಒಂದು ಗಣ್ಯ ಸ್ಥಾನದೊಳಗೆ ಇದ್ಕೊಂಡು ನೀವ ಈ ರೀತಿ ಮಾಡಿದ್ರೆ ಏನಂತೆ ನಾನು ಏನು ಕಳ್ತನಾಗೈತೆ ಅಷ್ಟ ಕರೆಕ್ಟಾಗಿ ಹೇಳಿದ್ರೆ ಮಾತು ಮುಗಿದಿತ್ತು. ಅಷ್ಟೆಲ್ಲ ದೊಡ್ಡ ದೊಡ್ಡ ಕೇಳಂತ ಹರ್ಕತ್ತೀನಿತ್ತು ಅದು ಸುಳ್ಳು ಏನ್ರಿ? ನಮ್ಗೇನು ಕೆಲಸ ಬಗ್ಸಿ ಇಲ್ಲ ಅಂತ ತಿಳ್ಕೊಂಡ್ರಿ ಹೆಂಗೆ? ಅಥವಾ ಬಂದಿದ್ದ ಕಂಪ್ಲೇಂಟ್ನ ಸರಿಯಾಗಿ ನಾವು ಹ್ಯಾಂಡಲ್ ಮಾಡಲ್ಲ ಅನ್ಕೊಂಡಿರೆ? ಎಷ್ಟು ಇರ್ತೈತಿ ಅಷ್ಟ ಹೇಳೋದು ಕಲಿಬೇಕು, ಅತಿ ಓವರ್ ಆಗೆಲ್ಲ ಹೇಳಬಾರ್ದು. ಸಾರಿ ರೀ ಮೇಡಮ್ ಸಾರಿ. ಆಯ್ತು ನೋಡ್ರಿ, ಮನ್ಯಾಗ ಬೇರೆ ಯಾರ್ಯಾರ ರೂಮ್ ಅದಾವೆಲ್ಲ ತೋರಿಸ್ ನೋಡ್ರಿ. ಅಲ್ಲ ಕಳುವಾಗಿರೋದು ಅದು ಒಂದ ಫೈಲು ಅಂತಂದ್ಮ್ಯಾಗ ಮನೆನಾರ ರೂಮ್ ಎಲ್ಲ ನೋಡಿ ಏನು ಮಾಡ್ತೀರಿ? ನಿಮಗದು ಬೇಕಾಗಿಲ್ಲ. ನೀವು ಹೇಳಿದ್ರ ಇಲ್ಲ, ಕಂಪ್ಲೇಂಟ್ ಕೊಟ್ಟಿರೋ ಇಲ್ಲ, ವಿಚಾರಣೆ ಇನ್ವೆಸ್ಟಿಗೇಷನ್ ಮಾಡೋದು ನನ್ನ ಕರ್ತವ್ಯ, ಅದು ನನ್ನ ಕೆಲಸ, ನನ್ನ ಜಾಬ್. ನಾ ಮಾಡ್ತೀನಿ. ನನಗೆ ಅದಕ್ಕೆ ಏನೇನು ಬೇಕು ನಾ ಎಲ್ಲ ಮಾಡಕ್ಕೆ. ಅದನ್ನ ಯಾಕೆ ಮಾಡ್ತೀನಿ, ಇದನ್ನ ಯಾಕೆ ಮಾಡ್ತೀನಿ, ಅದು ಯಾಕೆ ಬೇಕು, ಇದು ಯಾಕೆ ಬೇಕಂತ ಕೇಳೋ ಪ್ರಶ್ನೆ ಕೇಳೋ ಅಧಿಕಾರ ನಿಮಗಿಲ್ಲ. ಮೊದಲ ಸುಳ್ಳು ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸಿರಿ. ಇನ್ನೂ ಇದೇ ಥರ ಮಾಡಿದ್ರೆ ಈ ಕಂಪ್ಲೇಂಟ್ ನಾನು ತೊಗೊಳೋದೇ ಇಲ್ಲ. ಆಮೇಲೆ ಫೇಕ್ ಕಂಪ್ಲೇಂಟ್ ಕೊಡಕತ್ತೀರಿ ಅಂತಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಹೇಳಿಬಿಡ್ರಿ ನಿಮ್ಮ ಅಣ್ಣಾರಿಗೆ. ಈಗೇನು ರೂಮ್ ತೋರಿಸ್ತೀರೋ ಇಲ್ಲೋ? ಮನೆಯೆಲ್ಲ ಪೂರ್ತಿ ಮನೆಯೆಲ್ಲನೂ ನಾನು ಚೆಕ್ ಮಾಡ್ತೀನಿ. ಯಾರು ನನ್ನ ಡ್ಯೂಟಿಗೆ ಎರಡು ಬರ ಹಂಗಿಲ್ಲ. ನೋಡ್ರಿ ತೋರಿಸ್ ನೋಡ್ರಿ. ಆಯ್ತು ಬರ್ರಿ ಮೇಡಮ್. ಹಾಂ ಹಂಗೆ ಮೇಡಮರೇ, ನೀವು ಅಷ್ಟು ಬಂಗಾರ ದುಡ್ಡು ಎಲ್ಲ ಮನ್ಯಾಗ ಇಡಂಗಿಲ್ಲ. ಮೊದಲು ತಗೊಂಡೋಗಿ ಬ್ಯಾಂಕಿಗೆ ಹಾಕಿ ಬರ್ರಿ. ಅದನ್ನ ಅಷ್ಟು ತಗೊಂಡೆಲ್ಲ ಮನ್ಯಾಗ ಇಟ್ಕೊಂತೀರಿ. ಆಮೇಲೆ ಯಾರು ಬಂದು ಕಳ್ತನ ಮಾಡಿದ್ರೆ ನಮ್ಮ ತಲೆಗೆ ತಂದು ಕಟ್ತೀರಿ. ಅಲ್ಲಿ ಹುಡುಕ್ರಿ ಕೊಡ್ರಿ, ಇಲ್ಲಿ ಹುಡುಕಿ ಕೊಡ್ರಿ ಅಂತಂದು ನಾವು ಆ ಕಡೆ ಹಿಂದಿಂದ ಅಡ್ಡಾಡ್ಬೇಕು. ಮೊದಲು ನೀವು ತಗೊಂಡು ಹೋಗಿ ಬ್ಯಾಂಕ್ನಾಗ ಇಡೋದು ಕಲೀರಿ. ಅಷ್ಟು ತಗೊಂಡೆಲ್ಲ ಮನ್ಯಾಗ ಇಟ್ಕೊಂತಾರೇನ? ತಿಳಿದಂತಾರಾಗಿ ನೀವೇ ಹಿಂಗೆ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಏನಂತ ಹೇಳೋಣ ನಾವು? ಅಯ್ಯೇ ಹಂಗಲ್ರಿ ಮೇಡಮರೇ, ಈ ಎಲ್ಲ ಮದುವೆಗೆ ಮುಂಜಿಗೆ ಹೋಗೋ ಮುಂದೆ ಹಾಕೊಂಡು ಹೋಗಕ್ಕೆ ಬೇಕಾಕವಲ್ಲ, ಅದಕ್ಕೆ ಇಟ್ಕೊಂಡಿರ್ತೇವೆ. ಮತ್ತು ನಮ್ಗೆ ಹಾಕೊಂಡು ಬೇಕಾದ ಹಾಕೊಂಡು ಹೋಗಕ್ಕೆ ಇಲ್ಲದ ಬಂಗಾರ ತಗೊಂಡು ಏನು ಮಾಡೋದೈತಿ ಹೇಳ್ರಿ ನೋಡೋಣ? ಹೋದಿಲ್ರಿ, ಹೋಗಿ ಬ್ಯಾಂಕ್ನಾಗ ಇಟ್ಟು ಬಂದ್ರೆ ಮೂಲದ ಬ್ಯಾಂಕ್ನಾಗ ಲಾಕರ್ನಾಗ ಇಟ್ಟು ಏನು ಮಾಡೋದೈತಿ? ಇಲ್ಲಿದ್ರೆ ನಾರ ಹಾಕ್ಯಂತಾನೆ ಅಲ್ಲಿ ಬ್ಯಾಂಕ್ನಾಗ ಒಯ್ದಿಟ್ಟು ಏನು ಮಾಡೋದೈತಿ? ಮತ್ತು ಅವ್ನು ಬಂಗಾರ ಯಾಕೆ ಮಾಡಿಸ್ಬೇಕು? ಅಲ್ರಿ ಕಳ್ತನ ಆದ್ರೆ ಏನು ಮಾಡ್ತೀರಿ? ಹಿಂಗೆ ಮನೆ ಫೈಲ್ ಕಳ್ತನ ಆಗದ ಅಷ್ಟು ಎಲ್ಲ ಬಂಗಾರ ದುಡ್ಡು ಕಳ್ತನ ಆಗಿದ್ರೆ ಅವಾಗ ಏನು ಮಾಡ್ತಿದ್ರಿ? ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತೀರಿ? ನಿಮಗೆ ಫಂಕ್ಷನಿಗೆ ಬೇಕಾದಾಗ ಹೋಗಿ ಮತ್ತೆ ಬಿಡಿಸ್ಕೊಂಬಂದು ಹಾಕೊಂಡ್ರೆ ಆಯ್ತು. ಅಯ್ಯೋ ಮೇಡಮರೇ, ಹೋಗಿ ಬ್ಯಾಂಕ್ನಾಗ ನಿಂತ್ರೆ ಮುಂಜಾನೆ ಫಂಕ್ಷನ್ ಇತ್ತು ಅಂತಂದ್ರೆ ನಾವು ಹೋಗಿ ನಿಂತ್ಕೊಂಡ್ವಿ ಅಂತಂದ್ರೆ ಮಧ್ಯಾಹ್ನಕ್ಕೆ ಕೊಡ್ತಾರೆ ಅವ್ರು. ಫಂಕ್ಷನ ಮುಗಿದು ಹೋಗ್ಬೇಕಪ್ಪ, ಆಮೇಲೆ ಬಂಗಾರ ಕೊಡ್ತಾರೆ. ಫಂಕ್ಷನ ಮುಗಿದ ಮ್ಯಾಗ ಬಂಗಾರ ತಗೊಂಡು ಏನು ಮಾಡ್ಬೇಕು? ಹೋದಿಲ್ರಿ? ಇಲ್ಲೇ ಟೀಚರಿಗೆ ಇತ್ತಂದ್ರೆ ಬಿಡ ತಕೊಂಡು ಹಾಕ್ಕೊಂಡು ರೆಡಿಯಾಗಿ ಹೋಗ್ತವೇವ. ಹೌದಿಲ್ರಿ? ನೀವೇ ಹೇಳ್ರಿ ನೋಡೋಣ. ಛೇ, ವೇಸ್ಟ್ ಆಫ್ ಟೈಮ್. ನಡ್ರಿ, ಏನು ಕಣ್ಣು ಬಾಯಿ ಬಿಟ್ಕೊಂಡು ನಿಂತೀರಿ? ನಡ್ರಿ ಮುಂದಕ್ಕೆ. ಎಷ್ಟು ತಿಳಿಸಿ ಹೇಳಿದ್ರು ತಿಳ್ಕೊಳ್ಳೋಂಥ ಬುದ್ಧಿನೇ ಇಲ್ಲ. ಮತ್ತು ಅದು ಕಳ್ತನ ಇದು ಕಳ್ತನ ಅಂತಂದು ನಮ್ಮ ತಲೆ ತಿಂತಾರೆ ಬಂದು. ನಾವಿದ್ದು ಬದ್ದು ಕೆಲಸ ಎಲ್ಲ ಬಿಟ್ಟು ಇವ್ರ ಬ್ಯಾನ್ ಹಿಂದೆ ಅಡ್ಡಾಡ್ಬೇಕು. ಸುಮ್ಮನೆ ಓದಿ ಬರೋದು ಪೊಲೀಸ್ ಆಗೈತಿ ಹುಡುಗಿ. ಅಟ್ಟು ಬುದ್ಧಿ ಗೊತ್ತಿಲ್ಲ. ಬೇಕಾದಾಗ ಸಾಮಾನ ಕೈಯಾಗಿರ್ಲಾರ್ದು ಒಯ್ದು ಬ್ಯಾಂಕ್ನಾಗ ಇಟ್ಟು ಬಂದ್ರೆ ಏನು ಉಪಯೋಗ ಐತಿ ಅಂತ ಏನು ಓದ್ದೇವು ಮಾತಾಡ್ತಾವ ಏನ? ಮತ್ತು ಮ್ಯಾಕ್ ಪೊಲೀಸ್ ಅಂತ ಎಷ್ಟು ಶಾಣೆದಾಳೆ ಯವ್ವ. ನಮ್ಮ ಬಂಗಾರ ನಾವು ರೊಕ್ಕ ಕೊಟ್ಟು ತಗೊಂಡಿರ್ತೇವೆ ಅಂತ ಅದನ್ನ ಒಯ್ದು ಬ್ಯಾಂಕ್ನಾಗ ಇಟ್ಟು ಬರ್ಬೇಕಂತ ಎಷ್ಟು ಶಾಣೆದಾಳ ನೋಡಿಕಿ ಪೊಲೀಸ್ ಅಂತ. ಪೊಲೀಸ್ ಮತ್ತು ಮೇಲೆ ಆದರೂ ನೋಡಕ್ಕೆ ಭಾರಿ ಚಂದ ಐತಿ ಹುಡುಗಿ ಯವ್ವ. ದಂತದ ಗೊಂಬೆ ಆಗೈತಿ, ತಿದ್ದು ತಿಡಿದು ಗೊಂಬೆ ಆಗೈತಿ. ಗೊಂಬೆ ಎಷ್ಟು ಚಂದದಾಳೆ ಯವ್ವ. ಮಾತಾಡಿದ್ರೆ ಮುತ್ತದ್ರದಂಗೆ ಆಗಕತ್ತಾವ. ಸಿಟ್ಟಾದ್ರ ಎಷ್ಟು ಚಂದ ಕಾಣಕತ್ತಾಳೆ ಯಾವ ಗೊಂಬೆ ಕಣ್ಣ ಕಾಣಕತ್ತಾಳ ಯವ್ವ. ನನಗೆ ಸಸಿ ಅಂತಂದ್ರೆ ಇಂಥಕಿನ ಸಿಗ್ಬೇಕು ನೋಡು.